ಜಿಟಿ ದೇವೇಗೌಡರಿಗೂ ಕೂಡ ಮುಡಾ ಕಂಟಕ ಸುತ್ತಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ. ಯಾಕಂದರೆ ಅವರು ತಮ್ಮ ಮಗಳು ಮತ್ತು ಅಳಿಯನಿಗೆ ಸೈಟ್ ಕೊಡಿಸಿದ್ದಾರೆ ಅಕ್ರಮವಾಗಿ ಎನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಟಿ ದೇವೇಗೌಡ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನು ಕೊಟ್ಟಿದ್ದಾರೆ. ಇದು ಜಿಟಿ ದೇವೇಗೌಡರು ಅವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ರಲ್ಲ, ಒಂದು FIR ಆದ ತಕ್ಷಣ ಕೊಟ್ಟುಬಿಡಿ ರಾಜೀನಾಮೆನ ಕೊಟ್ಟುಬಿಡ್ತಾರಾ, ಯಾರ್ಯಾರ ಹತ್ರ ಏನೇನಿರಲ್ಲ ಗೊತ್ತಿಲ್ವಾ ಅಂತಂದ್ರಲ್ಲ, ಅದು ಸ್ವಪಕ್ಷೀಯರಿಂದಲೇ ಟೀಕೆಗೆ ಗುರಿಯಾಗಿ ಅಲ್ಲಿಂದೇ ವೈಮನಸ್ ಜಾಸ್ತಿಯಾಗಿ ಇವತ್ತು ಕುಮಾರಸ್ವಾಮಿಯವರು ಮತ್ತು ಜಿಟಿ ದೇವೇಗೌಡರು ಎಷ್ಟೆಷ್ಟು ದೂರ ಇದ್ದಾರೆ, ಪಕ್ಷದಿಂದ ಇವರು ಎಷ್ಟು ದೂರ ಇದ್ದಾರೆ ಅದನ್ನು ನೀವು ಗಮನಿಸಿದ್ದೀವಿ. ಈಗ ನಿಧಾನಕ್ಕೆ ಜಿಟಿ ದೇವೇಗೌಡರ ಬುಡಕ್ಕೇನೆ ಬರ್ತಾ ಇದೆ. ಬನ್ನಿ, ಸ್ನೇಹಮಯಿ ಕೃಷ್ಣ ನಮ್ಮ ಪ್ರತಿನಿಧಿ ರಾಮ್ ಜೊತೆ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ನೋಡೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ಅಕ್ರಮದ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರನ್ನ ದಾಖಲಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಪ್ರಭಾವ ಬಳಸಿರುವಂತಹ ಬಗ್ಗೆ ಲಿಖಿತವಾದಂತಹ ದೂರನ್ನು ನೀಡಿದ್ದಾರೆ. ಏನಿದು ದೂರು, ಯಾವ ರೀತಿಯಾಗಿ ಅಕ್ರಮವನ್ನು ಮಾಡಲಾಗಿದೆ, ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಜಿಟಿ ದೇವೇಗೌಡ ವಿರುದ್ಧ ಮತ್ತೊಂದು ದೂರನ್ನು ತಾವು ಲೋಕಾಯುಕ್ತಗೆ ದಾಖಲಿಸಿದ್ದಾರೆ. ಏನಿದು ಪ್ರಕರಣ? ಈಗ ನನಗೆ ದೊರೆತಿರೋ ದಾಖಲೆ ಪ್ರಕಾರ ದೇವನೂರು ಗ್ರಾಮ ಸರ್ವೆ ನಂಬರ್ 154ಕ್ಕೆ ಸಂಬಂಧಪಟ್ಟ ಹಾಗೆ ಜಿಟಿ ದೇವೇಗೌಡರು ಟಿ ಚೌಡಯ್ಯ ಅನ್ನೋ ಹೆಸರಲ್ಲಿ ಒಂದು ಈಗ ಲಭ್ಯವಾಗಿರೋ ದಾಖಲೆ ಪ್ರಕಾರ 6 ನಿವೇಶನ ಮಂಜೂರಾತಿ ಮಾಡಿಸ್ಕೊಂಡು ಆ 6 ನಿವೇಶನದಲ್ಲಿ 50x80 ಅಳತೆಯ ನಿವೇಶನವನ್ನು ತಮ್ಮ ಮಗಳು ಶ್ರೀಮತಿ ಅನ್ನಪೂರ್ಣ ಮತ್ತು ಅಳಿಯ ವಿಶ್ವೇಶ್ವರ ಜಂಟಿಯಾಗಿ 2 ನಿವೇಶನ ಖರೀದಿ ಮಾಡಿರೋದು ಕಂಡು ಬಂದಿದೆ. ಅದರ ಮೂಲನ ನೋಡೋಕೆ ಹೋದಾಗ ಆ ಜಮೀನು RTCಲಿ ನಗರ ಭೂಮಿತಿ ಕಾಯ್ದೆಗೆ ವ್ಯಾಪ್ತಿಗೆ ಒಳಪಟ್ಟಿದ್ದು ಸ್ಪಷ್ಟವಾಗಿದೆ. ಅಂದರೆ ಸರ್ಕಾರಕ್ಕೆ ಸೇರಿದಂಥ ಜಾಗ ಅಂತೇಳಿ ಉಲ್ಲೇಖ ಇದೆ. ಸೊ ಅದ್ರ ಜೊತೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದೇ ಜಮೀನು ಸಂಬಂಧಪಟ್ಟಾಗೆ ಪ್ರಕರಣ ಬಾಕಿ ಇದೆ. ಸೊ ಇದನ್ನೆಲ್ಲ ಮುಚ್ಚಿಟ್ಟು 50 ರೂಪಾಯಿ ನಿವೇಶನ ಪಡೆದಿರೋಂಥದ್ದು. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಭೂಮಿಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸ್ಕೊಳ್ಳೋದಕ್ಕೆ ಯಾವುದೂ ದಾಖಲಾತಿನೂ ಕೂಡ ಇಲ್ಲ. ಸೊ ಇದೆಲ್ಲ ನೋಡಿದಾಗ ಜಿಟಿ ದೇವೇಗೌಡರು ತಮ್ಮ ಪ್ರಭಾವನ ಬಳಸ್ಕೊಂಡು ಆ ನಿವೇಶನವನ್ನು ಚೌಡಯ್ಯರ ಹೆಸರಿಗೆ ಮಂಜೂರಾತಿ ಮಾಡಿಸಿ ಅವರಿಂದ ತಮ್ಮ ಮಗಳ ಹೆಸರಿಗೆ ಪಡ್ಕೊಂಡು ಸ್ಪಷ್ಟ ಕಂಡು ಬಂದಿರೋಂಥ. ಸೊ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿ ನನ್ನ ಮನವಿಯನ್ನು ಸಲ್ಲಿಸಿದ್ದೀನಿ. ಈಗ ರೈತ ಚೌಡಯ್ಯ ಭೂಮಿಯನ್ನು ಕಳ್ಕೊಂಡಿರ್ತಾರೆ, ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ 50-50 ಪರಿಹಾರ ಕೊಟ್ಟಿರುವಂಥದ್ದು ಏನಿದು ಅಂತ? ಸರ್, ನನಗೆ ಈಗಿರೋ ಮಾಹಿತಿ ಪ್ರಕಾರ ಆ ಭೂಮಿ ಅವ್ರದ್ದಲ್ಲ ಸರ್. ಅದು ಈಗಾಗಲೇ ಹೇಳಿದಾಗೆ ನಗರ ಭೂಮಿತಿ ಕಾಯ್ದೆ ವ್ಯಾಪ್ತಿಗೆ ಒಳಪಟ್ಟಿರೋಂಥ ಅದು ಸರ್ಕಾರಿ ಭೂಮಿ ಆಗುತ್ತೆ. ಸೊ ಅದನ್ನು ಮುಚ್ಚಿಟ್ಟು ಅವರು ತಾವು ಅದ್ರ ಮಾಲೀಕರು ಅನ್ನೋ ರೀತಿಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು, ಅಂದರೆ ಜಿಟಿ ದೇವೇಗೌಡ ಪ್ರಭಾವದಿಂದ ಈಗ ಯಾವುದೇ ಅಧಿಕಾರಿ ಆಗಲಿ ಯಾವುದೇ ದಾಖಲೆಯನ್ನು ಪರಿಶೀಲನೆ ಮಾಡದೆ ನಿವೇಶನ ಕೊಟ್ಟೆ ಅಂದರೆ ಬೆಲೆ ನಿವೇಶನ ಕೊಡಲ್ಲ. ಹಾಗಾಗಿ RTCಲಿ ಸ್ಪಷ್ಟವಾಗಿ ನಗರ ಭೂಮಿತಿ ಕಾಯ್ದೆ ವ್ಯಾಪ್ತಿಗೆ ಒಳಪಟ್ಟಿದೆ ಸ್ಪಷ್ಟವಾಗಿದ್ದರೂ ಕೂಡ ಹೇಗೆ ಅವ್ರದ್ದು ಜಮೀನು ಮತ್ತು ಪ್ರಕರಣ ಕರ್ನಾಟಕ ಉಚ್ಚ ನ್ಯಾಯಾಲಯ ಪ್ರಕರಣ ಇದೆ ಬಾಕಿ ಇದೆ ಅಂತ ಗೊತ್ತಿರೂ ಕೂಡ ಮೂಢ ಅಧಿಕಾರಿಗಳು ಹೇಗೆ ಅವ್ರಿಗೆ 50 ರೂಪಾಯಿ ನಿವೇಶನ ಕೊಡ್ತಾರೆ? ಸೊ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಜಿಟಿ ದೇವೇಗೌಡ ಪ್ರಭಾವ ತಮ್ಮ ಬೆಳೆಸಿರೋಂಥದ್ದು. ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.